ನಮಸ್ತೆ ಕರುನಾಡು, ನಾನು ನಿಮ್ಮ CM. ಇವತ್ತು ನಾವು ತೊರವಿ ಪ್ಲಾಟಿಗೆ ಈಗ ಕಬ್ಬಿಗಾಗಿ ಬಂದಿದ್ದಂಥ ಆ ಪ್ಲಾಟಿಗೆ ಮತ್ತೆ ಬಂದಿವಿ. ಇಲ್ಲಿ ನಾವು ನಿಮಗೆ ಲಾಸ್ಟ್ ಟೈಮ್ ಹೇಳಿದಂಗೆ ಇದು ಕಬ್ಬಿನ ನಾಟಿ ಮಾಡಿ ಆ ರೆಡಿ ಅಂತರದಾಗ ನಾಟಿ ಮಾಡಿದ್ವಿ. ಇದಕ್ಕೆ ನಾವು ಎರಡು ಪುಟ್ಟಿಂದ ಏನು ಅಗಿ ಹಚ್ಚಿದ್ವಿ. ಇಲ್ಲಿ ನೋಡ್ಬೋದು ನೀವು 3 ಸಾಲು ನೀರು ಹಾಕಿ 3 ಸಾಲು ನೀರು ಬಿಟ್ಟು 3 ಸಲ ಡ್ರಿಪ್ ಹಾಕೊಂಡ್ಬಿಟ್ಟು ಡೈರೆಕ್ಟ್. ಇದರಿಂದ ನೀರನ್ನು ನಾವು ಡ್ರಿಪ್ ಯೂಸ್ ಮಾಡೋ ಮೇನ್ ಇದ್ರ ಸಂಬಂಧ ನೀರಿನ ಸಂಬಂಧ. ನಮ್ದು ಈ ಬರಗಾಲ ಜಾಗದಾಗದು ನೀರಿನ ಯುಟಿಲೈಸೇಷನ್ ಮತ್ತು ಇದು ತಾಪಮಾನ ಜಾಸ್ತಿ ಇರೋ ಕಾರಣ ಸುಮ್ಮನೆ ಡ್ರಿಪ್ಪಿನಿಂದ ಬಿಟ್ಟರೆ ಒಳ್ಳೇದಾಗ್ತದೆ. ಸಾಲು ನೀರು ಬಿಡೋದ್ರಿಂದ ನಮಗೆ ಆಗೋದಂಥ ಕೆಲವೊಂದು ತೊಂದರೆಗಳಂತ ಮಣ್ಣಿನ ಸವಕಳಿ ಆಗಲಿ ಹಾಗೂ ಎಲ್ಲ ಜಾಗ ಈಕ್ವಲ್ ಆಗಿರಂಗಿಲ್ಲ. ಕೆಲವೊಂದು ತೆಗ್ಗಿರ್ತೈತಿ, ಕೆಲವೊಮ್ಮೆ ಏರ್ ಇರ್ತೈತಿ. ಏರಿನ ತೆಗಿನ ಸೈಡ್ ಹೋದಂಥ ನೀರು ಇದ್ದಿದ್ದ ಅಂಶ ಎಲ್ಲ ಏನು ಕಬ್ಬಿಗೆ ಬೇಕಾದಂಥ ಮಣ್ಣಿನ ಅಂಶ ಎಲ್ಲ ಒಂದು ತವಲಿ ಏನು ಇಳಕ್ಲಿ ಇರ್ತೈತಿಲ್ಲ, ಆ ಜಾಗದಾಗ ಹೋಗಿ ಕೂತು ಬಿಡ್ತೈತಿ. ಅದೇ ಡ್ರಿಪ್ಪಿಂದ ಹಾಕೊಂಡು ಅಂದ್ರೆ ನೀರಿನ ಅಂಶ, ಮಣ್ಣಿನ ಸವಕಳಿಯಲ್ಲಿ ನೀರಿನ ಅಂಶ ಬೇರಿಗೆ ಸಿಗೋದಲ್ಲಿ ಕಬ್ಬಿಗೆ ಸಿಗೋದಲ್ಲಿ ಆಗ್ತೈತಿ. ಅಲ್ಲಿ ಮೇನ್ ಬ್ಲ್ಯಾಕ್ ಕಲರ್ ಲೈನ್ ಕಾಣ್ಬೋದು ನಿಮಗೆ. ಮೇನ್ ಸ್ಪ್ರಿಂಕ್ಲರ್ ಪೈಪ್ ಲೈನ್ ತೊಗೊಂಡ್ವಿ. ಆ ಸ್ಪ್ರಿಂಕ್ಲರ್ದ ಮೇನ್ PVC ಪೈಪ್ ಲೈನಿಂದ ಡೈರೆಕ್ಟ್ ಇಲ್ಲಿ ನಾವು ಡ್ರಿಪ್ನ ತೊಗೊಂಡು ಕಟ್ಟೀವಿ. ಈ ಎಣ್ಣೆ ಕ್ಲೋಸ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ಇದು ನಾವು ಯೂಸ್ ಮಾಡಿರೋದು ಇನ್ಲೈನ್ ಡ್ರಿಪ್ಪ. ನಮಗೆ 40 ದಿನಕ್ಕೆ ಈ ರೀತಿ ಫಲಿತಾಂಶ ಸಿಕ್ಕೈತಿ. ಇದರಲ್ಲಿ ಮೊದಲನೇ ತೊಂದರೆ ಅಂದ್ರೆ ಇದು ತೋರಿಸ್ತೀನಿ ಬನ್ನಿರಿ. ನಮಗೆ ಬಂದಂಥ ಇದರಾದಂಥ ಮೊದಲನೇ ಟಾಸ್ಕ್ ತೊಂದರೆ ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಒಂದು ಸಸಿ ಒಳಗೆ ಏನು ಚಿಗುರಿದ್ದಂಥದ್ರೊಳಗೆ ಎಲ್ಲ ಹಸಿರಲ್ಲಿ ಇದ್ರೂ ನಡು ಚಿಗುರು ಏನಿರ್ತೈತಿ ಪೂರ್ತಿ ಒಣಗ್ದಂಗೆ ಆಗಿಬಿಟ್ಟಿರ್ತೈತಿ. ಇದಕ್ಕೆ ಸುಳಿ ರೋಗ ಅಂತಂತಾರೆ. ಇಲ್ಲಿ ನೀವು ಕಾಣ್ಬೋದು, ಇದು ಪೂರ್ತಿ ಸುಳಿ ರೋಗ ಅಂತಾಗಿರ್ತದೆ. ಇದರೊಳಗೆ ಒಂದು ಕೀಡಿ ಥರ ಜೀವ ಇರ್ತದೆ. ಇದು ಪೂರ್ತಿ ಕಬ್ಬನ್ನು ನಾಶಪಡಿಸುವಂಥದ್ದು ಒಂದು ರೋಗ. ಇಲ್ಲಿ ನಾರ್ಮಲಾಗಿ ಈ ರೀತಿ ರೋಗ ಬಂದಾಗ ರೈತರು ಏನು ಮಾಡ್ತಾರೆ, ಕರೋಜನ್ ಅಂತ ಒಂದು ಕೆಮಿಕಲ್ ಕಂಟೆಂಟ್ ಇರೋದು ಔಷಧ ಯೂಸ್ ಮಾಡ್ತಾರೆ. ಬಟ್ ನಾವು ಇದಕ್ಕೆ ಆರ್ಗ್ಯಾನಿಕ್ ಅಂತರ ಗೋಮೂತ್ರನ ಹೊಡೆದೀವಿ, ಗೋಕುಪಾಮೃತನ ಹೊಡೆದೀವಿ. ಇದಕ್ಕೆ ಆರ್ಗ್ಯಾನಿಕ್ ಮುಖಾಂತರ ಪರಿಹಾರ ಕಂಡ್ಕೋಬೇಕಂತಂದು ವಿಚಾರ ಮಾಡ್ಲತ್ತೀವಿ. ಅಲ್ಲಿವರೆಗೂ ನಾವು ಇದನ್ನು ತಡೆ ಹಿಡಿಬೇಕಂತ ಅನ್ನೋ ಸಂಬಂಧ ಇಲ್ಲ ಕಂಟ್ರೋಲ್ ತರಬೇಕಂತ ಪ್ರತಿ ಸಾಲಿಗೆ ತಿರುಗಾಡಿ ಈ ರೀತಿ ಆದಂಥ ಪ್ರತಿಯೊಂದು ಎಲೆನೂ ತೆಗೆದ ಒಟ್ಟನ್ನು ಕಲೆಕ್ಟ್ ಮಾಡಿ ಒಗಿತೀವಿ. ನಾರ್ಮಲಾಗಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಸುಳಿ ರೋಗದೊಳಗೆ ಈ ರೀತಿ ಕೀಳಿರ್ತದೆ. ಈ ನೀವು ನಾರ್ಮಲಾಗಿ ಈ ಸುಳಿ ಹತ್ತಿದಂಥ ದಳ ಎಲಿನಾಲಿ ತೆಗೆದು ಅದೇ ಪ್ಲಾಟ್ನಲ್ಲಿ ಅಲ್ಲೇ ಹೊಲದಾಗ ಆಜುಬಾಜು ಹೋಗೋದಂದ್ರೆ ಇದ್ದಂಥ ಕೀಳಿ ಆ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತದೆ. ಅದರ ಸಂಬಂಧ ನೀವು ಈ ರೀತಿ ಸುಳಿ ರೋಗ ಹತ್ತಿದಂಥ ಎಲ್ಲ ಎಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ತಂದು ಸುಟ್ರಿ ಅಂದ್ರೆ ನೀವು ಪೂರ್ತಿ ಪರಿಹಾರ ಸಿಗ್ತದೆ. ನಾವು ಇದಕ್ಕೆ ಆರ್ಗ್ಯಾನಿಕ್ ರೀತಿಯಿಂದ ಏನು ಪರಿಹಾರ ಕಂಡ್ಕೊಳತ್ತೀವಿ. ಇದಕ್ಕೆ ನಿಮ್ಮ ಹತ್ರ ಏನಾದರೂ ಆರ್ಗ್ಯಾನಿಕ್ ಆಗಿ ನೈಸರ್ಗಿಕವಾಗಿ ಇದನ್ನು ತಡೆಗಟ್ಟಕ್ಕೆ ಏನೋ ಒಂದು ಉಪಾಯ ಇತ್ತಂದ್ರೆ ತಿಳಿಸ್ರಿ. ಧನ್ಯವಾದ. ಇದನ್ನು ಹೆಚ್ಚಿಗೆ ತಕ್ಕೊಳಕ್ಕೆ ನಾವು ಇನ್ನೂ ಏನು ಮಾಡ್ಬೋದು ಅನ್ನೋಕೆ ನೀವು ಹೇಳ್ರಿ. ನಾವು ಕಲಿತೀವಿ. ನಾವು ಏನು ಮಾಡ್ತೀವಿ ನೀವು ನೋಡಿರಿ.